ವಿಕ್ಕಿ ನಾನೇನೋ ಕೇಳಲಾ? ಹ್ಞೂ ಕೇಳು, ಅದಕ್ಕೆ ಯಾಕೆ ಪೀಟ್ಗೆ? ವಿಕ್ಕಿ ಅದು ನೆಕ್ಸ್ಟ್ ವೀಕೆಂಡ್ ಎಲ್ಲ ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಮೈಸೂರಲ್ಲಿ ಮೀಟ್ ಆಗ್ತಿದ್ದಾರೆ. ನನಗೂ ಬಾ ಅಂತ ಕಾಲ್ ಮಾಡಿದ್ರು, ಮನೇಲಿದ್ದು ಬೋರ್ ಆಗ್ತಿದೆ. ಸ್ಯಾಟರ್ಡೆ ಸಂಡೇ ಅಷ್ಟೇ ಹೋಗಿ ಮಂಡೇ ಬರಲಾ ಪ್ಲೀಸ್? ಎಲ್ಲರನ್ನು ಮೀಟ್ ಮಾಡ್ದಂಗೆ ಆಗುತ್ತೆ ವಿಕ್ಕಿ, ಪ್ಲೀಸ್ ವಿಕ್ಕಿ. ವಿನಿ, ನೀನು ಎಲ್ಲಿಗೂ ಹೋಗ್ಬೇಡ. ಸಿಗೋ ಒಂದು ರಜೆಲ್ಲಾದರೂ ನನ್ನ ಜೊತೆಗೆ ಇರೋದು ಬೇಡವಾ? ಹೇಳು ನೀನೇನೆ. ಮೀಟ್ ಆದ್ರೆ ಅವರೆಲ್ಲ ಮೀಟ್ ಆಗಲಿ, ನೀನು ಮಾತ್ರ ಎಲ್ಲಿಗೂ ಹೋಗ್ಬೇಡ. ವಿಕ್ಕಿ, ಇದೇ ಬೇಡ ಅನ್ನೋದು. ನೀವು ಮಾತ್ರ ನಿಮ್ಮ ಫ್ರೆಂಡ್ ಜೊತೆಗೆ ಹೋಗ್ಬೋದಲ್ವಾ? ನಾನು ಮಾತ್ರ ಹೋಗ್ಬಾರ್ದಾ? ಯಾರಿಲ್ಲ ಅಂತಿತ್ತು, ನಾನು ಹೋಗ್ತೀನಿ. ಹಾಗಂತ ನೀನು ಹೋಗ್ಬೇಕು ಅಂತ ಏನಿಲ್ವಲ್ಲ. ವಿಕ್ಕಿ ಟೂ ಮಚ್ ನಿಮ್ದು. ಇದ್ಯಾ ಸೀಮೆನೆ ಹೇಳಿ ನಿಮಗೇನೆ? ವಿನಿ, ನಾನೇನು ಫ್ರೆಂಡ್ ಜೊತೆಗೆ ಊರು ಸುತ್ತೋಕ್ಕೆ ಹೋಗಿರಲಿಲ್ಲ, ಸರಿನಾ? ಇಲ್ಲ ಅಂತ ನಿನಗೂ ಗೊತ್ತು. ನೀನೇ ಫೋರ್ಸ್ ಮಾಡಿ ಟೆಂಪಲ್ಗೆ ಕಳಿಸಿತು, ನೆನಪಿರ್ಲಿ. ವಿಕ್ಕಿ ನನ್ನ ಮುದ್ದು ಆ ಬಂಗಾರ ಅಲ್ವಾ? ನನಗೂ ಒಬ್ಬಳೆ ಮನೇಲಿದ್ದು ಬೋರ್ ಆಗುತ್ತಲ್ಲ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡುವಾಗ ನಾನು ಒಬ್ಬಳೆ ಹೋಗಿಲ್ಲ ಅಂದರೆ ಚೆನ್ನಾಗಿರುತ್ತೆ ಹೇಳಿ ನೀವೇ? ಹೇಗಿದ್ರು ನೀವು ಮಾರ್ನಿಂಗ್ ಹೋದರೆ ರಾತ್ರಿ ತಾನೇ ಬರೋದು. ಮತ್ತೆ ಹೋಗ್ತಾ ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ. ವಾಪಸ್ ಬಂದಮೇಲೆ ನೀವು ಏನೋ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಪ್ಲೀಸ್ ವಿಕ್ಕಿ, ಪ್ಲೀಸ್. ವಿನಿ ಬಂಗಾರ, ಏನು ಗೊತ್ತಾ, ನಿನ್ನ ಬಿಟ್ಟು ನನಗೆ ಒಂದು ದಿನಕ್ಕೂ ಇರೋದಕ್ಕಾಗೋದೇ ಇಲ್ಲ. ನಾನು ಬಂದು ಕೂಡಲೇ ನಿನ್ನ ಮುಖ ನೋಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನಿಸುತ್ತೆ. ಸೊ ಬಂಗಾರ, ನೀನು ಎಲ್ಲೂ ಹೋಗ್ಬೇಡ. ವಿಕ್ಕಿ ಪ್ಲೀಸ್. ನೋ ವಿನಿ, ಎಲ್ಲೂ ಹೋಗ್ತಿಲ್ಲ. ಹೋಗಿ ಕೆಲಸ ನೋಡೋಗು. ಐ ಹೇಟ್ ಯು ವಿಕ್ಕಿ. ಐ ಲವ್ ಯು ವಿನಿ. ಯಾವಾಗ ನೋಡಿದ್ರು ಎಲ್ಲರ ಹೋಗಿದ್ದ ಮದುವೆ ಆದಾಗಿಂದ ಈ ಅಟ್ಲೀಸ್ಟ್ ಇದೊಂದು ಸರಿ ಕಳಿಸಿ ಅಂದರೆ ಈ ಒಳ್ಳೆ ಸಿಡುಕ್ ಮತ್ತು ಸಿದ್ದಪ್ಪ ಆಡ್ದಂಗೆ ಆಡ್ತಾರೆ. ಎಲ್ಲೂ ಹೋಗ್ದಲೆ ಇವ್ರ ಜೊತೆಗೆ ಇರೋಕ್ಕಾಗುತ್ತಾ? ವಿನಿ, ಇನ್ನೂ ಕಾಫಿ ಕೊಟ್ಟಿಲ್ಲ. ನೀನು ಈಗ ಕಾಫಿ ಕೊಟ್ರೆ ನಾನು ಸ್ನಾನಕ್ಕೆ ಹೋಗ್ತೀನಿ. ವಿನಿಚಿನ, ಯಾಕೆ ನನ್ನ ಮಾತಿಗೆ ರೆಸ್ಪಾನ್ಸ್ ಬರ್ತಿಲ್ಲ? ಯಾಕೆ ನನ್ನ ಜೊತೆ ಮಾತಾಡಲ್ವಾ ಬಂಗಾರ? ಯಾಕೆ ಬಂಗಾರ? ಅಷ್ಟೊಂದು ಸರಿ ಮಾತಾಡ್ತಿಲ್ಲ ಯಾಕೆ? ನನ್ನ ಮೇಲೆ ಬೇಜಾರಾ? ನೋಡಿಯೋಳ ಇಷ್ಟೊಂದೆಲ್ಲ ಮಾತಾಡ್ತಿಲ್ವಲ್ಲ. ಇಷ್ಟು ಗಾಂಚಲಿ ಇರ್ಬೇಡ ಇವಳಿಗೆ. ಓಹೋ, ಪೂರಿ ಮಾಡೋಕ್ಕೆಲ್ಲ ಲೆಟ್ ಸಿಕ್ಕಿದೆಯಲ್ಲ. ಅದನ್ನೆಲ್ಲ ತಗೊಂಡು ಎಲ್ಲನೂ ಉಂಡೆ ಮಾಡಿ ಹಾಕ್ತೀನಿ. ಅವಾಗಾದ್ರೂ ಮಾತಾಡ್ತೀನಿ ನೀನು ನನ್ನ ಜೊತೆ. ಎಲ್ಲ ಇವಳ ಯಾವುದಕ್ಕೂ ರೆಸ್ಪಾನ್ಸೇ ಮಾಡ್ತಿಲ್ವಲ್ಲ ಇವಳು. ವಿನಿ, ನೀನು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಕಣೆ. ಮಾತಾಡಿಸೋ ಪ್ಲೀಸ್. ಮಾವು ಕಾಲ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಕು. ಹಲೋ ಮಾವ. ಎಲ್ಲ ಇವಳು ನಮ್ಮ ಅಪ್ಪಂಗೆ ಕಾಲ್ ಮಾಡಿದಳಲ್ಲ. ಹಲೋ ಓಡೋಗ್ಬಿಟ್ರು. ಹಲೋ ಅಂದ ತಕ್ಷಣ ವಿಕ್ಕಿ ನೀವೇನು ಹೇಳಿದ್ರು ಅಷ್ಟೇ, ನಾನು ಹೋಗ್ತಾ ಇದ್ದೀನಿ. ಚಿನ್ನ, ನೀನು ನನ್ನ ಮಾತು ಮೀರಿ ಹೋಗೋದಿಲ್ಲ ಅಂತ ನನಗೆ ಗೊತ್ತು. ಸರಿನಾ? ಬಾಯ್. ವಿಕ್ಕಿ ನೋಡಿದ್ರೆ ಹೋಗೋದು ಬೇಡ ಅಂತ ಹೇಳ್ತವ್ರೆ. ನನಗೂ ಇವ್ರ ಮಾತು ಮೀರಿ ಹೋಗೋದಕ್ಕೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಎಲ್ಲರೂ ಫೋನ್ ಮಾಡಿ ತಾನೇ ತಿಂತಾನೆ. ಅವ್ನು ಜೈ ನೋಡಿದ್ರೆ ಅರ್ಧ ವಾರ ಅದರಲ್ಲಿ ಫೋನ್ ಮಾಡಿದ್ದಾನೆ. ಎಷ್ಟೊತ್ತಿ ಬರ್ತೀಯ, ಮಾಡ್ದ ಅಂತ ಕೇಳಿದ್ರೆ ಇವ್ರಿಗೂ ಇಷ್ಟ ಇಲ್ಲ. ಅಂದಮೇಲೆ ನಾನು ಹೋಗೋದು ಸರಿ ಅನಿಸಲ್ಲ. ಬರಲ್ಲ, ಇನ್ನೊಂದ್ಸರಿ ಮೀಟ್ ಆದ್ರಾಯ್ತು ಅಂತ ಹೇಳೋಣ. ಹಾಯ್ ವಿನ್ಯ ಡಾರ್ಲಿಂಗ್, ಏನಿವತ್ತು ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ರಾ? ನನ್ನ ನೆನಪಾದ್ನ? ಜೈ ಸಮಾಧಾನ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ. ನೀನು ನೆನಪಾದೆ ಅಂತ ಏನು ಕಾಲ್ ಮಾಡಿಲ್ಲ. ಜೈ ಇನ್ನೊಂದ್ಸಲ ಮೀಟ್ ಆಗೋಣ. ವಿಕ್ಕಿ ಊರಿಗೆ ಬರ್ತೀನಿ ಅಂತ ಹೇಳಿದ್ರಂತೆ, ಅವ್ರ ಜೊತೆಗೆ ಊರಿಗೆ ಹೋಗಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಟೈಮ್ ಮೀಟ್ ಆಗ್ತೀನಿ. ಸಾರಿ ವಿನಿ, ಟೂ ಮಚ್ ಕಣೆ. ಮದುವೆ ಆದ್ಮೇಲಂತೂ ನೀನು ತುಂಬ ಚೇಂಜ್ ಆಗಿದ್ಯಾ. ನೀನು ಬರದೇ ಇದ್ರೆ ಏನಾಯ್ತು, ನಾವೇ ಬರ್ತೀವಿ. ಅಯ್ಯೋ, ಇವ್ರು ಬರ್ತಾರಂತೆ. ವಿಕ್ಕಿಗೆ ಅವ್ರ ಸ್ವಂತ ಅಪ್ಪ ಅಮ್ಮ ಬಂದ್ರೇ ಇಷ್ಟ ಆಗೋದಿಲ್ಲ. ಇನ್ನು ಫ್ರೆಂಡ್ಸ್ ಬಂದರೆ ಅಷ್ಟೇ ಇಷ್ಟ ಆಗುತ್ತಾ? ಜಾಯ್, ಊರಲ್ಲಿ ಫಂಕ್ಷನ್ ಇದೆ, ಊರಿಗೆ ಹೋಗ್ತಾ ಇದ್ದೀನಿ. ಬಂದಮೇಲೆ ಹೇಳ್ತೀನಿ, ಆಮೇಲೆ ಬರುವಂತ್ರಿ. ಓಹೋ, ಡಿಪಿಕಲ್ ಹೆಂಡ್ತಿ ಆಗ್ಬಿಟ್ಟಿದೆ ಕಣೆ. ಮದುವೆ ಆದ್ಮೇಲಂತೂ ಬಂದ್ಮೇಲೆ ಹೇಳು. ವಾರ ನಿಮ್ಮ ಮನೇಲೆ ಟಿಕಣಿ ಹಾಕೋದಂತ ಗ್ಯಾರಂಟಿ. ಅಯ್ಯೋ, ಒಂದು ವಾರ ಅಂತೆ. ಅಯ್ಯೋ, ಈಗಲೇ ನೆನೆಸ್ಕೊಂಡ್ರೆ ಭಯ ಆಗ್ತಿದೆಯಲ್ಲಪ್ಪ. ಒಂದು ಕಡೆ ಜೈ, ಮತ್ತೊಂದು ಕಡೆ ವಿಕ್ಕಿ. ಒಂಥರ ತಂತ್ರದಲ್ಲೇ ಸ್ಥಿತಿ ಆಗಿದೆಯಲ್ಲಪ್ಪ. ವಿಕ್ಕಿ ಮೇಲೆ ಸಿಟ್ಟು ಬರ್ತಿದೆ. ಏನು ಮಾಡಲಿ? ಒಂದು ಮಾತು ಹೋಗಿ ಬರ್ತೀನಿ ಅಂದಿದ್ರೆ ಏನಾಗ್ತಿತ್ತು? ಈಗ ಇವರು ಹೋಗಿಲ್ಲ ಅಂದರೆ ಅವರೆಲ್ಲ ಮನೆಗೆ ಬರ್ತಾರೆ. ನಮ್ಮಪ್ಪ ಅಮ್ಮ ಆಯಿತು, ಇಲ್ಲಾಂದರೆ ಇವರಪ್ಪ ಅಮ್ಮ ಆಯಿತು ಬಂದ್ರೇ ಸಹಿಸ್ಕೊಳಲ್ಲ. ಮತ್ತು ಸಂಜೆ ಟೈಮ್ ಟ್ಯೂಷನ್ ಮಾಡ್ಬೇಕಾದ್ರೆ ಮಕ್ಕಳು ಬಂದ್ರೇ ಸಹಿಸ್ಕೊಳಲ್ಲ. ಈಗ ಇವರೆಲ್ಲ ಬರ್ತಾರೆ ಅಂದರೆ ಹೆಂಗಪ್ಪ ಸಹಿಸ್ಕೊಳ್ತಾನೆ ಇವನು? ಇದೇನಿದು? ಯಾರಿದು ಹಿಂಗೆ ಆಕ್ಸಿಡೆಂಟ್ ಮಾಡಿದ್ದು? ಅದೇನು ಕಾರ್ ನಿಲ್ಲಿಸಂಗೆ ಹಂಗೆ ಹೋಗ್ತಾ ಇದ್ದಾನೆ.
ಈಗಷ್ಟೇ ಒಂದು ಕಾರ್ ಪಾಸ್ ಆಯ್ತಲ್ಲ ಸರ್, ಈಗಷ್ಟೇ ಆ ಕಾರ್ನ ಸೀಜ್ ಮಾಡಿ ಮಕ್ಕಳನ್ನೆಲ್ಲನೂ ಹಾಸ್ಪಿಟಲ್ ಕರ್ಕೊಂಡು ಅವ್ರ ಪೇರೆಂಟ್ಸ್ಗೂ ವಿಷಯ ತಿಳಿಸ್ಬೇಕು, ಅವರು ಕಾಪರಿ ಆಗ್ಬೇಕಿತ್ತು ಸರ್. ಅದು ಅವರು ಗೃಹ ಮಂತ್ರಿ ಮಗ ಸಂಜಯ್ ಸರ್, ಅವರನ್ನ ಅರೆಸ್ಟ್ ಮಾಡೋದು ಹೆಂಗೆ ಸರ್, ಅದಕ್ಕೆ ಬಿಟ್ಟು ಕಳಿಸ್ಬಿಟ್ಟೆ ಸರ್. ನಿಮ್ಮಂಥವ್ರು ಯಾಕ್ರಿ ಬರ್ತೀರ ಕೆಲಸಕ್ಕೆ? ಹೋಗಿ ಕತ್ತೆ ಕಾಯಕ್ಕೆ ಹೋಗಿ ಜನಗಳ ರಕ್ಷಣೆ ಮಾಡಬೇಕಾಗಿರೋ ನೀವುಗಳೇ ಹಿಂಗೆ ಮಾಡಿದರೆ ಹೆಂಗ್ರಿ? ಅವರು ಯಾವ ಮಿನಿಸ್ಟ್ರು ಮಗ ಆಗಿದ್ರೆ ಯಾರಿಗೆ ಏನ್ರಿ? ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಕಣ್ರಿ. ಕಾರ್ ನಂಬರ್ ಕಳಿಸಿ, ಏನು ಮಾಡಬೇಕು ಅಂತ ನನಗೆ ಗೊತ್ತು ಸರ್. ಈಗ ಮಕ್ಕಳು ಕಂಡೀಷನ್ ಹೇಗಿದೆ? ಹಾಂ ಇನ್ಸ್ಪೆಕ್ಟರ್, ಈಗ ಚೆಕಪ್ ಮಾಡಿದ್ದೀವಿ. ಅದು ಒಬ್ಬರಿಗೆ ಕೈ ಮುರಿದಿದೆ, ಒಬ್ಬರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಆ ಪ್ರಜ್ಞೆನೇ ಬಂದಿಲ್ಲ. ಏನು ಅಂತ ಹೇಳೋಕ್ಕಾಗಲ್ಲ ಸದ್ಯಕ್ಕೆ. ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಕೌಂಟ್ರಲ್ಲಿ ಅಮೌಂಟ್ ಕೊಟ್ಟ ಕೇಳಿ ಇವ್ರ ಕಡೆಯವ್ರಿಗೆ. ಡಾಕ್ಟ್ರು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅಮೌಂಟ್ ಕೊಡಬೇಕು. ಇವ್ರ ಅಪ್ಪ ಅಮ್ಮಂಗೆ ಕೂಲಿ ಕಾರ್ಮಿಕರು, ಅವ್ರ ಹತ್ರ ಅಮೌಂಟ್ ಇಷ್ಟೆಲ್ಲ ಇದೆ, ಹೆಂಗೆ ಹೇಳೋಕ್ಕಾಗುತ್ತೆ? ಇವ್ರು ಸದ್ಯಕ್ಕೆ ಇವ್ರಿಗೆ ಅಮೌಂಟ್ ಕೊಟ್ಟು ಪರಿಸ್ಥಿತಿ ಇರಲಿಲ್ಲ, ಏನು ಮಾಡಲಿ? ಕಾರ್ಡ್ನೇ ಸ್ವೈಪ್ ಮಾಡಿದ್ರೆ ಆಯಿತು ಅಷ್ಟೇ. ಸ್ಯಾಲ್ರಿ ಬಂದಾಗೆ ಅಮೌಂಟ್ ಕೊಟ್ಟಿದ್ರೆ ಆಯಿತು ಅಷ್ಟೇ. ಈಗೇನು ಮಾಡೋಕ್ಕಾಗಲ್ಲ. ಮಕ್ಕಳು ಜೀವ ಉಳಿಬೇಕು ಅಂದರೆ ನಾನು ಅಮೌಂಟ್ ಕೊಡ್ತೀನಿ. ಇನ್ಸ್ಪೆಕ್ಟರ್ ಎಲ್ಲರೂ ಡೀಟೇಲ್ಸ್ ಕಳಿಸಿದ್ದಾನೆ. ಈ ಡೀಟೇಲ್ಸ್ ಸಿಕ್ಕಿದ್ರೆ ಸಾಕು. ಯಾರನ್ನೇನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಒದ್ದು ಒಳಗೆ ಹೇಳ್ಕೊಂಬಂದ್ರೆ ಆಯಿತು ಅನ್ನೋ ಮಕ್ಕಳನ್ನ ಈ ಪರಿಸ್ಥಿತಿ ತಂದಿರೋಣ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಏನು ಪ್ರಜ್ಞೆ ಇಟ್ಕೊಂಡು ಕಾರ್ ಓಡಿಸ್ತಾನೋ ಏನು, ಎಲ್ಲ ಬಿಟ್ಟು ಕಾರ್ ಓಡಿಸ್ತಾನೋ ಒಂದು ಗೊತ್ತಿಲ್ಲ. ಚಿಕ್ಕ ಮಕ್ಕಳಿಗೆ ಇನ್ನು 6th 7th 5th ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಕೈ ಇಲ್ಲ ಕಾಲಿಲ್ಲ ಅಂದರೆ ಮುಂದೆ ಜೀವನ ತುಂಬ ಕಷ್ಟ ಇದೆ. ಕೂಲಿ ಕಾರ್ಮಿಕರ ಮಕ್ಕಳು ಅವರು ಓದಿ ಏನೋ ಒಂದು ಆಸೆ ಇಟ್ಕೊಂಡು ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ. ಇವ್ರು ನೋಡಿದರೆ ಈ ರೀತಿ ಇವ್ರಿಗೆ ಬೇಕಾಬಿಟ್ಟು ಕಾರ್ ಓಡಿಸೋಕ್ಕೆ ಮಕ್ಕಳು ಬಲಿಯಾಗಬೇಕಾ? ಕೆಲಸನೇ ಅವನು ಇಲ್ಲಿದ್ದಾನೆ ಏನು ಅಂತ. ಹೆಂಗಿದ್ರು MLA ಮಗ ಅಂತೆ, ಅವನು ಹೆಂಗಿದ್ರು ಸಿಗ್ತಾನೆ. ಅದಿಷ್ಟೇ ಎಲ್ಲೇ ಅಡಗಿದ್ರು ಬಿಡೋ ಮಾತೇ ಇಲ್ಲ. ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಕಾನೂನಿಗೆ ಎಲ್ಲರೂ ಒಬ್ಬರೇ. MLA ಮಗ ಆದ್ರೇನು ಯಾರಾದ್ರೇನು. ಇಷ್ಟು ದಿನ ಏನಕ್ಕೆ ವಿಡಿಯೋ ಹಾಕಿರಲಿಲ್ಲ ಅಂದರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಅದು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು, ಇನ್ನೂ ತೊಗೊಂಡಿಲ್ಲ. ಚೆಕಪ್ಗೆ ಅದು ಇದು ಅಂತ ಹೋಗ್ತಾ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಮಕ್ಕಳಿರೋ ಮನೆಗೆ ವೀಡಿಯೋ ಅಂತೂ ಮಾಡೋಕ್ಕೂ ಹೋಗಲ್ಲ. ಮತ್ತು ಹುಷಾರಿಲ್ಲದ ಕಾರಣ ಅವ್ರನ್ನೂ ನೋಡ್ಕೋಬೇಕು, ಹುಷಾರಿಲ್ಲ. ಹಂಗಾಗಿ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಪ್ಲೀಸ್ ಎಲ್ಲರೂ ಕ್ಷಮಿಸಿ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋ ಅಪ್ಲೋಡ್ ಹಾಕ್ತೀನಿ. ಪ್ಲೀಸ್ ಸಾರಿ. ಮತ್ತು ಹಬ್ಬದಲ್ಲಿ ಆ ಮನೆ ಕೆಲಸ ಅಂದರೆ ಹುಷಾರಿಲ್ಲ ಅಂದ್ರೂ ಹೆಣ್ಮಕ್ಳು ಗೊತ್ತಲ್ಲ ನಿಮಗೆ, ಎಲ್ಲ ಕೆಲಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿರ್ತಾರೆ. ಹಂಗಾಗಿ ಮನೆ ಕೆಲಸ ಅದು ಇದು ಅಂತ ಮಾಡಿ ಇನ್ನೂ ಹುಷಾರು ತಪ್ಪಿಬಿಟ್ಟೆ. ಹಂಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಸಾರಿ. ಇನ್ಮೇಲೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ದಿನಕ್ಕೆ ಒಂದಾದರೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಹಕರಿಸಿ. ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಹಕರಿಸಿ.